ನಮಸ್ಕಾರ ಸ್ನೇಹಿತರೆ, ಬೀಟ್ರೂಟ್ ಪಲ್ಯನ ಜಯಲಕ್ಷ್ಮಿ ಫುಡೀಸ್ ಅವರು ಮಾಡೋದನ್ನ ಈಗ ನಾವು ನೋಡೋಣ. ಮಧ್ಯಮ ಗಾತ್ರದ 2 ಬೀಟ್ರೂಟ್ನ ಸಿಪ್ಪೆ ತೆಗೆದಿಟ್ಟಿದ್ದೀವಿ. ಈಗ ತುಂಬ ಸಣ್ಣ ತುರಿಯಲ್ಲಿ ತುರಿದು ಬಿಟ್ಟರೆ ಒಂಥರ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ದಪ್ಪ ತುರಿಯಲ್ಲೇ ತುರಿದ್ರೆ ಪಲ್ಯನೂ ಚೆನ್ನಾಗಿರುತ್ತೆ. ತುರಿದ ತುರಿನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಮೀಡಿಯಮ್ ಸೈಜ್ ಈರುಳ್ಳಿ, 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುರಿದ ತೆಂಗಿನಕಾಯಿ ಸ್ವಲ್ಪ. ಈಗ ಒಲೆ ಮೇಲೆ ಬಾಣಲಿ ಇಡೋಣ. 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, ಸ್ವಲ್ಪ ಕಡಲೆಬೇಳೆ. ಈಗ ಬಾಡಿಸ್ಬೇಕು. ಈಗ ಹಚ್ಚಿರುವಂಥ ಹಸಿಮೆಣಸಿನ್ಕಾಯಿ ಹಾಕಿ ಕಟ್ ಮಾಡಿದ ಈರುಳ್ಳಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇವಾಗ ತುರಿದ ಬೀಟ್ರೂಟನ್ನು ಹಾಕೋಬೇಕು. ಇವಾಗ ಬೀಟ್ರೂಟ್ನ ಸ್ವಲ್ಪ ಬಾಡಿಸ್ಕೋಬೇಕು. ತುರಿದಿಟ್ಟ ತೆಂಗಿನಕಾಯಿ ತುರಿನ ಸೇರಿಸಬೇಕು. ಹಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು. ಸ್ವಲ್ಪ ಬಾಡಿಸ್ಕೋಬೇಕು. ಬೇಯಲು ಬಿಡಬೇಕು. ಈಗ ರೆಡಿಯಾಗಿದೆ ಬೀಟ್ರೂಟ್ ಪಲ್ಯ. ಚಪಾತಿ ಜೊತೆ, ಊಟದ ಜೊತೆ ಚೆನ್ನಾಗಿರುತ್ತದೆ ತಿನ್ನೋಕ್ಕೆ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ನೋದ್ರಿಂದ ಬ್ಲಡ್ ಚೆನ್ನಾಗಿ ಇಂಪ್ಲಿಮೆಂಟೇಷನ್ ಆಗುತ್ತೆ. ಬೀಟ್ರೂಟ್ ಪಲ್ಯನ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.